ಮಂಜಪ್ಪರ ನಮಸ್ಕಾರ. ಏನ್ ಸಮಾಚಾರ? ನಂದಣ್ಣ, ನೀವು ಮಾಧವಂಗೆ ಕೆಲವು ಸಂಬಂಧಗಳು ನೋಡಕ್ ಹೇಳಿದ್ರಲ್ಲ, ಕೆಲವು ಸಂಬಂಧಗಳು ಬಂದಿವೆ. ಓ ಹೌದಾ? ಮನೆಗೆ ಬನ್ನಿ, ಅಲ್ಲೇ ಮಾತಾಡೋಣ. ಮತ್ತೆ ಈ ಸಂಬಂಧ ನೋಡ್ಬೋದು ತಾನೆ? ಯಾಕೆಂದ್ರೆ ಹೋಸಲ ತರ ಲವ್ ಮದುವೆ ಅಂತ ಶಾಕ್ ಏನು ಇರಲ್ಲ ತಾನೆ? ಸೂರ್ಯ, ಚಂದ್ರ, ನನ್ ಮುದ್ದು ಮಕ್ಕಳ, ಇಲ್ಲೇನ್ ಮಾಡ್ತಿದ್ದೀರೋ? ಅದು ಹೊರಗಡೆ ಯಾರೋ ಗಲಾಟೆ ಮಾಡ್ತಾ ಇದ್ರು, ಯಾರು ಅಂತ ನೋಡ್ತಾ ಇದ್ವಿ. ನೀವು ನನಗೆ ಸುಳ್ಳು ಹೇಳ್ಬೋದು, ಆದ್ರೆ ನಿಮ್ ಮನಸ್ಸಾಕ್ಷಿ ನನಗ್ ಸುಳ್ಳು ಹೇಳಕ್ ಆಗಲ್ಲ ಕಣೋ. ಅವಳ ಎದುರಿಗೆ ಬಂದ್ರೆ ನೀವು ಕೂಗಾಡ್ತೀರಾ, ಕಿರಿಚಾಡ್ತೀರಾ. ಎಷ್ಟೇ ಆದ್ರೂ ನೀವು ಅಣ್ಣಂದಿರೇ, ಅವಳ ತಂಗಿನೇ. ಅತ್ತೆ ಹೇಳ್ತಾ ಇರೋದು ಸರಿಯಾಗಿದೆ ರೀ. ನಾವು ಮನುಷ್ಯರು ಎಷ್ಟೋ ಸಲ ವಾಸ್ತವನ ಬಿಟ್ಟು ಭ್ರಮೇಲ್ ಬದುಕ್ತಾ ಇರ್ತೀವಿ. ಗಿರ್ಜಾ ನಿಮ್ ಮನ್ಸಿಗೆ ಎಷ್ಟೇ ನೋವು ಮಾಡಿದ್ರು ನಿಮ್ ಮನ್ಸಲ್ಲಿ ಗಿರ್ಜಾ ಬಗ್ಗೆ ಪ್ರೀತಿ ಇದೆ ಅಲ್ವಾ? ಅದೇ ವಾಸ್ತವ. ಆದ್ರೆ ಗಿರ್ಜಾನ ನಾವು ದ್ವೇಷಿಸ್ತಾ ಇದೀವಿ ಅನ್ಕೊಳ್ತಾ ಇದೀರಲ್ಲ, ಅದು ಭ್ರಮೆ. ಗಿರ್ಜಾ ಅಕಸ್ಮಾತ್ ಆಗಿ ಎದುರುಗಡೆ ಬಂದ್ರೆ ಕಣ್ ತುಂಬ್ಕೊಳ್ತೀರಾ, ಅವಳ ಹರಿಕತೆ ಮಾಡ್ತಾ ಇದ್ರೆ ಆಲಿಸ್ಕೊಂಡು ನಿಲ್ತೀರಾ, ಅವಳ ಪ್ರತಿಭೆನ ನೋಡಿ ಚಪ್ಪಾಳೆ ತಡ್ತೀರಾ. ನೀವು ಅವಳನ್ನ ಇವತ್ತಿಗೂ ಪ್ರೀತಿಸ್ತಾ ಇದ್ದೀರಾ ಅನ್ನೋದಕ್ಕೆ ಇದಕ್ಕಿನ್ನ ಸಾಕ್ಷಿ ಇನ್ನೇನ್ ಬೇಕು ಹೇಳಿ? ಸಾಕು ರೀ, ಯಾಕಿನ್ನು ನಿಮ್ಮ ಮನ್ಸಲ್ಲಿ ದ್ವೇಷ ಅನ್ನೋ ಬೆಂಕಿನ ಸುರಿದಿರಾ? ಅದಕ್ಕೆ ಪ್ರೀತಿ ಅನ್ನೋ ಮಳೆ ಸುರಿಸಿ ಎಲ್ಲ ಶಾಂತ ಮಾಡ್ಬಾರ್ದ? ಏನೋ ಸುಮ್ಮನೆ ಇದ್ದೀನಿ ಅಂತ ಬಹಳ ಮಾತಾಡ್ತಾ ಇದ್ಯಾ? ಯಾಕೆ ಗಂಡನ್ಗೆ ಬುದ್ಧಿ ಹೇಳೋಷ್ಟು ಧೈರ್ಯ ಬಂತ ನಿನಗೆ? ಅವಳು ಮಾಡಿರೋ ಹರಿಕತೆ ಕೇಳಿ ಅಪ್ಪ ನಿಂಪಾದ್ರು ಅಷ್ಟೇ, ಅದನ್ನ ಕೇಳ್ಕೊಂಡು ಸುಮ್ಮನೆ ನಿಂತಿದ್ವಿ. ನಾವಿಬ್ರು ಅವಳ ಬಗ್ಗೆ ಮನಸ್ಸಲ್ಲಿ ಪ್ರೀತಿ ತುಂಬ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಕೊಂಡಿದ್ಯಾ? ಅವಳು ಆ ಮನೆ ಕೆಲಸದನ್ನ ಮದುವೆ ಆಗದೆ ಹೋಗಿದ್ದಿದ್ರೆ ಇವತ್ತು ನಮ್ಮಪ್ಪ ಮಾಡೋ ಹರಿಕತೆನ ಎಲ್ಲರೂ ಸೇರಿ ಕೇಳ್ಬೋದಿತ್ತು. ಆದ್ರೆ ಅಪ್ಪನ ಬರೀ ನೆನಪಲ್ಲಿ ಉಳಿಯೋಂಗ್ ಮಾಡಿದಾಳೆ ಅವಳು. ಅಂತವಳನ್ನ ಕ್ಷಮಿಸಿ ನಮ್ಮ ಮನಸ್ಸಲ್ಲಿ ಉಳಿತಿರೋ ದ್ವೇಷದ ಬೆಂಕಿನ ಆರಿಸ್ಬೋದು ಅನ್ಕೊಂಡಿದ್ದೀರಾ? ಅದು ಸಾಧ್ಯನೇ ಇಲ್ಲ. ಇನ್ನೊಂದ್ಸಲ ಈ ವಿಷಯ ನನ್ನ ಹತ್ರ ಮಾತಾಡ್ಬೇಕಾರೆ ಒಂದ್ಸಲ ಅಲ್ಲ 100 ಸಲ ಯೋಚನೆ ಮಾಡು. ನನ್ನ ತಾಳ್ಮೆ ಕಳ್ಕೊಂಡ್ರೆ ಅವಳಿರೋ ಜಾಗಕ್ಕೆ ನೀನು ಹೋಗ್ಬೇಕಾಗತ್ತೆ, ಹೊಸಲಿಂದ ಈಚೆ. ಎಲ್ಲ ಕರೆಕ್ಟ್ ಆಗಿದೆ. ಬೇಗ ಬಾರೋ ಕಾಡ್ಪಪ್ಪ, ಎಷ್ಟೊತ್ತ ಮಾಡ್ತೀಯಾ? ನಿನಗ್ ಸಾರಿ ಕೇಳಿ ನಾನ್ ಬೇರೆ ಕಾಲೇಜಿಗೆ ಹೋಗ್ಬೇಕು, ಲೇಟ್ ಆಯ್ತು. ಬೇಗ ಬಂದ್ ಸಾಯ್. ಈ ಕಾಡ್ ಬರ್ತಾನೆ ಇಲ್ವಲ್ಲ? ಹ ಬೇಗ ಬಾರೋ ಕಾಡ್ಪಪ್ಪ. ಏಯ್, ನಾನ್ ಇಟ್ಟಿರೋ ಚೀಟಿಂಗ್ ನೋಡೋ ಕೋತಿ. ಇದೆಲ್ಲ ಬನ್ನೂರ್ ಕುರಿದೆ ಹಾವಳಿ ಅನ್ಸುತ್ತೆ. ಸೀಬೆ ಹಣ್ಣು. ಏಯ್, ಅದಲ್ಲ ಕಣೋ, ಚೀಟಿ ಇಟ್ಕೊಂಡ್ರೆ ಏನೋ ಎತ್ಕೊಂತಿದ್ಯಾ? ಛೇ, ಗೂಬೆ ಗೂಬೆ, ಬೇಕಾಗಿರೋದ್ ಬಿಟ್ಟು ಬೇಡದೆ ಇರೋದನ್ನ ಎತ್ಕೊಂಡು ಹೋದ.
ಏನು ಅರ್ಥ ಆಗ್ಲಿಲ್ಲ. ನಿಮ್ ಮೈದ್ನನ್ ಕೊಬ್ಬು ದಿನ ದಿನ ದಿನಕ್ಕೆ ಜಾಸ್ತಿ ಆಗ್ತಿದೆ. ಸೊಕ್ಕಿನ ಮೂಟೆ ಅವನು. ಯಾವಾಗ ನೆತ್ತಿಗೇರ್ಸ್ಕೊಂಡಿರೋ ಸಿಡುಕ್ ಮೂತಿ. ನನ್ ಕೈಗ್ ಸಿಕ್ಕಿದ್ರೆ ಸಾರಿ ಕೇಳಲ್ಲ, ಗೋರಿ ಕಟ್ಬಿಡ್ತೀನಿ. ಮತ್ತದೇ ಸಾರಿ, ಅದೇ ತಾಚ, ಅದೇ ಒದ್ದಾಟ. ಮೋಡ ಕವಿದ ವಾತಾವರಣ. ಜೋರಾಗಿ ಮಳೆ ಆಗುತ್ತೇನೋ. ಎಲ್ಲ ಕೃಷ್ಣಲೀಲೆ. ನಡಿಲಿ ನಡಿಲಿ. ಮಂಜಪ್ಪರ ನಮಸ್ಕಾರ. ಏನ್ ಸಮಾಚಾರ? ನಂದಣ್ಣ, ನೀವು ಮಾಧವಂಗೆ ಕೆಲವು ಸಂಬಂಧಗಳು ನೋಡಕ್ ಹೇಳಿದ್ರಲ್ಲ, ಕೆಲವು ಸಂಬಂಧಗಳು ಬಂದಿವೆ. ಓ ಹೌದಾ? ಮನೆಗೆ ಬನ್ನಿ, ಅಲ್ಲೇ ಮಾತಾಡೋಣ. ಮತ್ತೆ ಈ ಸಂಬಂಧ ನೋಡ್ಬೋದು ತಾನೆ? ಯಾಕೆಂದ್ರೆ ಹೋಸಲ ತರ ಲವ್ ಮದುವೆ ಅಂತ ಶಾಕ್ ಏನು ಇರಲ್ಲ ತಾನೆ. ಯಾವ್ದಕ್ಕೂ ಮಾಧವನ ಹತ್ರ ಒಂದ್ ಮಾತು ಕೇಳ್ಬಿಡಿ. ಇಲ್ಲ, ನಮ್ಮ ಮಾಧವ ಆತರ ಅಲ್ಲ. ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಮತ್ತೆ ಹೇಗೆ ನಿಮ್ ಹೊಸ ಸೊಸೆ ನಿಮ್ ಮನೆಗೆ ಹೊಂದ್ಕೊಂಡ್ಲಾ? ದೊಡ್ಡವ್ರ ಮನೆ ಹುಡುಗಿ ಅಂತೆ. ಅದು ಈಗಿನ ಕಾಲದವರು ಹೊಂದ್ಕೊಳ್ಳೋದು ಅಂದ್ರೆ ಅದಾಗೋ ಮಾತೇ ಅಲ್ಲ ಬಿಡಿ. ಮಂಜಪ್ಪ, ನೀವು ಮನೆಗೆ ಬನ್ನಿ, ಗಿರ್ಜಾ ಅಲ್ಲೇ ಇರ್ತಾಳೆ, ಮಾತಾಡೋಣ. ಸರಿ ಸರಿ ಆಯ್ತು. ಬಾಬಾ, ಮಂಜಪ್ಪ ಫೋನ್ ಮಾಡಿದ್ರು, ಮಾಧವಂಗೆ ಸಂಬಂಧಗಳು ತಂದಿಯಾರಂತೆ. ನಾ ಮನೆ ಕಡೆ ಹೋಗಿ ಬರ್ತೀನಿ, ಅಂಗಡಿ ಕಡೆ ಜೋಪಾನ. ಬಾವ ಮಾಧವನ್ ಹುಡುಗಿ ನೋಡ್ತಾರಂದ್ರ ಜೊತೆಗೆ ನನಗೆ ನೋಡ್ತಾರೆ. ಅತ್ತರಿ ಅಲ್ಕಾನಂದ, ಒಳಗಡೆ ಏನೋ ಆನಂದ. ಹನುಮಂತಣ್ಣ, ಅಂಗಡಿ ಕಡೆ ಜೋಪಾನ, ಹುಷಾರು. ನೀನು ಮನೆ ಹೋಗ್ತೀಯಾ? ಇಲ್ಲ, ಭಾವ ನನಗೆ ಕಣ್ಣಿ ನೋಡ್ತಾ ಇದ್ದಾರೆ. ಈ ಟೈಮಲ್ಲಿ ಜಾಸ್ತಿ ಓಡಾಡಬಾರ್ದು, ಕೂತಿರ್ತೀನಿ ನಾನು. ಕೆಲಸ ಇದೆ ಬಾ. ಸಾರಿ ವಲ್ಲಭ. ಏ ಕಾಡ್ಬಪ್ಪ, ವಲ್ಲಭ. ವಲ್ಲಭ ಪಾಪ ಕಣವಳು, ಸಾರಿ ಕೇಳ್ತಿದ್ದಾಳ ಅಲ್ವನು, ಕ್ಷಮಿಸ್ಬಿಡು. ತಮ್ಗ್ಯಾಕಪ್ಪ ಅವಳ ಮೇಲೆ ಅಷ್ಟೊಂದು ಕನ್ಸರ್ನು? ಅಲ್ಲೋ, ಏನೇ ಆದ್ರೂ ಐಟಲ್ಲಿ ಅವಳು ನಮ್ಮ ಅಕ್ಕ ಕಣ. ಇವನ್ ಹಿಂದೆ ಕ್ಷಮ್ಸು ಅಂತ ಅಲಿಲಿ ಸ್ವಲ್ಪ, ಅವಾಗ ಕೊಬ್ಬಾದ್ರೂ ಕರಗುತ್ತೆ. ಆರಾಮಗ ಅಮ್ಮು, ನೀನ ನೋಡ್ತಾ ಇದ್ರೆ ನನ್ ಕರಡ್ ಚುರ್ರ ಅಂತಿದೆ ಕಣೆ. ಹೆಂಗಿದ್ದೆ, ಯಾಕೆ ಹಿಂಗಾಗ್ಬಿಟ್ಟೆ? ಏನೇ ಮಾಡ್ಲಿ ಬಿಂದು, ನನ್ ಪರಿಸ್ಥಿತಿ ಹಳೆ ಹಿಂದಿ ಪಿಕ್ಚರ್ ಹೀರೋಯಿನ್ ತರ ಆಗಿದೆ. ಸಾರಿ ಕೇಳ್ದೆ ವಿಧಿ ಇಲ್ಲ. ಏನ್ ಹೇಳಿದ್ಲಿ ಇವಳು? ನನಗೆ ಅರ್ಥನೇ ಆಗ್ಲಿಲ್ಲ. ಈ ಫಾರ್ಮುಲಾ ಅವತ್ತೇ ಕಲಿಬೇಕಾಗಿತ್ತು ನಾವು. ಏ ಕಾಡ್ಬಪ್ಪ, ನನ್ ಜೀವನದಲ್ಲಿ ಯಾರಿಗೂ ಸಾರಿ ಕೇಳೇ ಇಲ್ಲ. ಅದ್ರಲ್ಲಿ ನಾನೇ ಬಂದ್ ಸಾರಿ ಕೇಳ್ತಿದೀನಿ ಅಂದ್ರೆ ಅದರಲ್ಲೇ ಅರ್ಥ ಮಾಡ್ಕೊಂಡು ನಾನು ಎಷ್ಟು ಇಳ್ದು ಬಂದಿದ್ದೀನಿ ಅಂತ ಅರ್ಥ. ನೋಡು, ನಾನೀಗ 3 ಎಣಿಸ್ತೀನಿ, ಅಷ್ಟರಲ್ಲಿ ಕಡೆ ನೋಡಿದ್ರೆ ಸರಿ. ಅವಾಗ ಲಕ್ಷಣವಾಗಿ ಸಾರಿ ಕೇಳ್ಬಿಟ್ಟು ಸುಮ್ನೆ ಹೋಗ್ತೀನಿ. ನಿಂಗ್ ಡಿಸ್ಟರ್ಬೇ ಮಾಡಲ್ಲ. 1, ತಿರುಗ್ ನೋಡು, 2, ತಿರುಗ್ ನೋಡಲ್ವೇ ಕೋತಿ, 2.5. ಸಿಸ್ಟರ್, ಆಗ್ಲಿಂದ ನೋಡ್ತಾ ಇದೀನಿ, ನಾನು ಲೈಟ್ ನೋಡ್ಬಿಟ್ಟು 2.5 ಅಂತ ನನ್ನನ್ನ ಆಡ್ಕೊತಾ ಇದ್ದೀರಾ. ಇದೆಲ್ಲ ಸರಿ ಇಲ್ಲ ಸಿಸ್ಟರ್. ಇದೇ ತರ ಆಯ್ತು ಅಂದ್ರೆ ನನ್ನ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು, ಸರ್ ನನ್ನ ಲೈಟ್ ನೋಡ್ಬಿಟ್ಟು ನನ್ನ ಹರಾಜ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡಿ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಏ ಡಬ್ಬ, ಮುಚ್ಕೊಂಡು ಕುತ್ಕೋ. ನೋಡು ಕಾಡ್ಪಾಪ, ನನ್ನ ಹತ್ರ ಇಷ್ಟೆಲ್ಲ ಕೊಪ್ ತೋರ್ಸ್ಬೇಡ. ಏನೋ ನನ್ನಿಂದ ನಿನ್ನೆ ತಪ್ಪಾಗೋಯ್ತಲ್ಲ ಅಂತ ಸಾರಿ ಕೇಳ್ತಿದೀನಿ. ನಿನ್ನೆ ಲೆಟರ್ ಬೇರೆ ಬರ್ದಿದೀನಿ. ಮಗ, ಸಾರಿಯಿಂದ ಲೆಟರ್ ಗಂಟ ಹೊಂಟೋಯ್ತನಾ? ಏನಾಯ್ತು ಆ ಲೆಟರ್ ಅಲ್ಲಿ? ನನ್ಗೂ ಸ್ವಲ್ಪ ಹೇಳೋ.
ಅದೇನು ಅಂತ ನನ್ಗೂ ಸ್ವಲ್ಪ ಹೇಳು ಮಗ. ಕ್ಯೂರಿಯಾಸಿಟಿ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಏನು ಮಾತಾಡ್ತಾನೆ ಇಲ್ಲ. ನಾಚಿಕೆ ಚಿಕ್ಕಳ್ಳ ತುಂಟ. ಏನಮ್ಮು ಲೆಟರ್ ಅಂದ್ರೆ ಲವ್ ಲೆಟರ್ ತಾನೇ? ಏಯ್ ಸುಮ್ನೆ ಕುತ್ಕೊಳೆ. ಅದು ಲವ್ ಲೆಟರ್ ಅಲ್ಲ, ಅಪಾಲಜಿ ಲೆಟರ್. ಅಪ್ಪಾಜಿ ಲೆಟ್ರ? ನೀನೇನಮ್ಮ ಲವ್ ಲೆಟರ್ನ ಬಾಯ್ ಫ್ರೆಂಡ್ ಕೊಡಕ್ ನೋಡಿದೀನಿ, ಅವ್ರ ಅಪ್ಪಾಜಿಗೆ ಯಾಕೆ ಕೊಡಕ್ ಹೋದಮ್ಮ? ಅದು ಅಪ್ಪಾಜಿ ಲೆಟರ್ ಅಲ್ಲ, ಅಪಾಲಜಿ ಲೆಟರ್, ಕ್ಷಮಾಪಣಾ ಪತ್ರ. ವಲ್ಲಭ ಪ್ಲೀಸ್ ಕಣೋ, ನನ್ನ ಕ್ಷಮಿಸಿದ್ದೀನಿ ಅಂತ ಒಂದೇ ಒಂದ್ಸಲ ಹೇಳೋ. ಇವತ್ತು ಯಾವ ಎಕ್ಸಾಮ್? ಬಿಸ್ನೆಸ್ ಸ್ಟಡೀಸ್ ಮಗ. ಹೌದಾ? ಬಾ, ತುಂಬಾ ಬಿಸ್ನೆಸ್ ಮಾಡೋದಿದೆ. ಕೊಬ್ಬು ಇವನಿಗೆ. ನೀನ್ ಬರ್ತಿರೋ ಕೋಪಕ್ಕೆ ಇವನ್ನ ಗ್ರೈಂಡರ್ಗೆ ಹಾಕಿ ಫುಲ್ ಗ್ರೈಂಡ್ ಮಾಡಿ ಚಟ್ನಿ ಮಾಡ್ಬೇಕು ಅನ್ಸ್ತಿದೆ. ಅಮ್ಮು ದೋಸೆಗೆ ಚಟ್ನಿ ಒಳ್ಳೆ ಕಾಂಬಿನೇಷನ್. ತೊಟ್ಟು ಬಿಡ್ತೀನಿ ಬಾರೆ. ಮೀನಾ, ತುಂಬಾ ಥ್ಯಾಂಕ್ಸ್ ಮೀನಾ. ನಿನ್ನ ಬಂದಾಗಿಂದ ಎಲ್ಲ ಬದಲಾಗ್ಬಿಟ್ಟಿದೆ ಕಣೆ. ಮತ್ತು ಧೈರ್ಯವಾಗಿ ಮಾತಾಡದೆ ಇರೋಳು ಮೊನ್ನೆ ವಲ್ಲಭನ್ ವಿಷಯಕ್ಕೆ ನಮ್ಮ ಯಜಮಾನ್ರು ಎದುರು ನಿಂತು ಮಾತಾಡ್ಬಿಟ್ಟೆ. ಇನ್ನು ಹರಿಕತೆ ನನ್ನ ಜೀವನದಿಂದ ಹೊರಟೆ ಹೋಯ್ತು ಅನ್ಕೊಂಡಿದ್ದೆ. ಆದ್ರೆ ನೀನ್ ಬಂದು ಮತ್ತೆ ನನ್ನ ಹರಿಕತೆ ಮಾಡೋ ಹಾಗೆ ಮಾಡಿದೆ. ಇದಕ್ಕೆ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣೆ. ಅತ್ತೆ, ನೀವ್ ಖುಷಿ ಆದ್ರಲ್ಲ, ನನ್ಗಷ್ಟು ಸಾಕು. ಓ ಹೌದಾ, ಸರಿ ಬಿಡು. ನಾನ್ ನಿನ್ಗೇನೋ ಉಡುಗೊರೆ ಕೊಡೋಣ ಅಂತಿದ್ದೆ. ಓ ನನ್ ಮುದ್ದು ಅತ್ತೆ, ನನಗ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ರಾ? ಸರಿ, ನಾನ್ ಕಣ್ ಮುಚ್ಕೋತೀನಿ. ಅದೇನ್ ಗಿಫ್ಟ್ ಕೊಡಿ ಈಗ. Oh